ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ಇವನೇ ದೊಡ್ಡ ಕ್ರಿಂಜು. ನಿನ್ನ ಟಾಪ್ 2 ಕಂಟೆಂಟ್ ಕ್ರಿಯೇಟರ್ ಯಾಕೆ ಹೇಳ್ದೆ ಹೇಳು? ಇನ್ನೊಬ್ಬ ಇದಾನೆ ಟಾಪ್ 1, ಅವನ ಬಗ್ಗೆ ಮುಂದೆ ಹೇಳ್ತೀನಿ. ಅಷ್ಟಕ್ಕೂ ಈ ಟಾಪ್ 3 ಕನ್ನಡ ಯೂಟ್ಯೂಬರ್ದು ಕಂಟೆಂಟ್ ನೋಡಿ ಹೇಗಿದೆ ಅಂತ ಒಮ್ಮೆ. ಈಗೋಸ್ಕರ ಒಂದು ಹುಡುಗಿಗೋಸ್ಕರ ನನ್ ಬರ್ಡೇ ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ದಲ್ವಲ್ಲ ವ್ಲಾಗ್, ನಂದು ನಕ್ಕರ್ ನಂಬನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್ ಶೋ ಆಫ್ ಎಲ್ಲ ನನ್ ಶಾರ್ಟ್ ಲವ್ ಫ್ರಮ್ ಬ್ರೋ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗ್ಲೂ ಏನು ಬದಲಾಗಿಲ್ಲ. ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮೇ ಆಡಿಲ್ಲ ಗುರು. ನಿಯರ್ಲಿ 250+ ಏನೋ ಯೂಟ್ಯೂಬ್ ಸ್ಟ್ರೀಮ್ಸ್ ಮಾಡಿದಾನೆ, ಅದ್ರಲ್ಲಿ 230+ ಬರೀ ಪಬ್ಜಿ ಗೇಮ್ ಮಾಡಿರೋದೇ ಇದೆ. Thank you RCB Forever for the 20 rupees. #RCB Forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಅದಾದ್ಮೇಲೆ ಅಣ್ಣನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಇಲ್ಲ, ಈಗಿರೋ ಹುಡುಗಿ ಅಲ್ಲ, ಬೇರೆ ಹುಡುಗಿ. ಆ ಹುಡುಗಿನ ಇಟ್ಕೊಂಡು ಅಣ್ಣ ಒಂದಿಷ್ಟು ಕಂಟೆಂಟ್ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿಗೂ ಸಾಲದೆ ಆಗ ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರು ಆಗಿರುತ್ತೆ. ಆಗ ಅಣ್ಣ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಕಾಟ್ ಮಾಡ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೊಡಿತಾನೆ. ನನ್ ಫೀಲಿಂಗ್ಸ್ ಗೆ ಬೆಲೆ ಇಲ್ಲ ಅಂದ್ರೆ ನೀನ್ ಎಂತ ಫಿಗರ್ ಆಗಿದ್ರು ನನ್ ಶಾರ್ಟ್ ನನ್ ತಾಕತ್ತೇನು ಅಂತ ನಿಂಗೆ ಗೊತ್ತೇ ಇಲ್ಲ. ನೀನ್ ಏನೇ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ.